ನಮಸ್ಕಾರ. ಭಾಳ ದಿನದ ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ನನಗೆ ಸ್ವಲ್ಪ ಸಮಯದ ಅಭಾವಗಳಿಂದಾಗಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ವಿಚಾರ ಬಿಡದಿ ಟೌನ್ಶಿಪ್ನ ವಿಚಾರವಾಗಿ ತೆಗೆದುಕೊಂಡಿರುವಂಥ ನಿರ್ಧಾರ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಈಗ ಅಲ್ಲಿ ರೈತರು ತುಂಬ ಪ್ರತಿಭಟನೆ ಮಾಡ್ತಿರೋದು ನಿಮಗೆಲ್ಲ ಗೊತ್ತಿರೋವಂಥದ್ದೇ. ಇನ್ನು ಇದೇ ಸಂದರ್ಭದಲ್ಲಿ ನಾನು ಆ ಟೌನ್ಶಿಪ್ಪನ್ನು ನಾನು ಮಾಡೇ ತೀರ್ತೀನಿ, ಹಾಗಾಗಿ ನಾನು 2 ಕೋಟಿ ರೂಪಾಯಿ, 2,20,00,000 ರೂಪಾಯಿ ಪರ್ ಎಕರೆಗೆ ನಾನು ಕೊಡ್ತಿದ್ದೀನಿ ಅನ್ನೋದು ಡಿ ಕೆ ಶಿವಕುಮಾರ್ ವಾದ. ಸುಮಾರು 100-200 ದಿನಗಳಿಂದಲೂ ಕೂಡ ಈಗಾಗಲೇ ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಿರುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಥರ ಒಂದು 10-15 ಜನ ಈಗಾಗಲೇ ಚೆಕ್ಕನ್ನು ಇಸ್ಕೊಂಡು ಹೌದು ಇದು ಒಳ್ಳೇದಾಗ್ತದೆ ಮಾಡ್ತಿರೋಂಥದ್ದು. ನಮ್ಮದು ಎಲ್ಲ ಬರಭೂಮಿ ಆಗಿತ್ತು, ಹಾಗಾಗಿ ನಮ್ಗೆ ಇದು ಒಳ್ಳೇದಾಯಿತು ಅನ್ನೋದು ಇನ್ನೊಂದು ಕಡೆ ಕೆಲವರ ವಾದ ಇರುವಂಥದ್ದು. ಇಲ್ಲಿ ಏನಾಗಿದೆ ಅಂತಂದರೆ 10 ಜನಕ್ಕೆ ಅದು ಬೇಕು ದುಡ್ಡು. ಈ 10 ಜನ ಯಾರಿರ್ತಾರೆ ಅಂದರೆ, ಕೆಲವರು ಕಾಂಗ್ರೆಸ್ ಪಕ್ಷದ ಏನೇ ಮಾಡಿದ್ರು ಕೂಡ ಅವರೇ ಬೇಕು ಅನ್ನೋ ರೀತಿ ಪಕ್ಷದ ಕಾರ್ಯಕರ್ತರಾಗ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಜೆ ಡಿ ಎಸ್ನವ್ರು ಆಗಿರ್ತಾರೆ. ಇದು ಏನೇನೋ ಒಂದೊಂದು ಕಾರಣಗಳು ಇರ್ತವೆ. ಮತ್ತು ಬಿ ಜೆ ಪಿಯವರು ಇರ್ತಾರೆ ಅಂತೇಳಿ. ಆದರೆ ಇಲ್ಲಿ ವಿಚಾರ ಏನು ಅಂತಂದರೆ, ಈ ದುಡ್ಡನ್ನು ಇಸ್ಕೊಡೋ ಅಂಥದ್ದು ಇದೆಯಲ್ಲ, ಬರಭೂಮಿ ಅಂತ ಇರ್ತಾರೆ. ಕೆಲವ್ರದ್ದು ಏನಾಗಿರುತ್ತೆ ಅಂದರೆ, ಭೂಮಿಯಲ್ಲಿ ಅವರು ಉಳುಮೆನೂ ಮಾಡ್ತಿಲ್ಲ. ಕೆಲವರು ಬೆಂಗಳೂರಿಗೆ ಹೋಗಿ ಸೆಟಲ್ ಆಗಿಬಿಟ್ಟಿರ್ತಾರೆ, ಭೂಮಿ ಬಿಟ್ಬಿಟ್ಟಿರ್ತಾರೆ. ಯಾರಿಗೋ ವಾರಕ್ಕೋ ತಿಂಗಳಿಗೋ ಒಂದಿಷ್ಟು ಕೊಡ್ರಪ್ಪ ಅಂತೇಳಿ ಕೊಟ್ಬಿಟ್ಟಿರ್ತಾರೆ. ಅದು ಒಂದು 10,000, 20,000, 50,000 ಅಷ್ಟರೊಳಗೆ, ಇಷ್ಟೇ ಚಿಕ್ಕ ಚಿಲ್ಲರೆ ಅಮೌಂಟು. ಅವ್ರು ಭೂಮಿ ಮಾಡ್ತಿರಲ್ಲ. ಮತ್ತು ಅದು ಕೆಲವ್ರದ್ದು ಬರಡು ಭೂಮಿ ಆಗಿರುತ್ತೆ, ಅಲ್ಲಿ ನೀರು ಕೂಡ ಸಿಕ್ಕಿರಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಅಂಥವ್ರು ಅಂದರೆ ಕೆಲವರು ಅಂದರೆ 100ರಲ್ಲಿ ಒಂದು 10 ಜನ ಅಂಥವ್ರು ಇರ್ತಾರೆ. ಅಂಥವ್ರಿಗೆ ಇದು ದುಡ್ಡು ಕೊಡ್ತಿರೋದು ಒಂಥರ ಭೂಮಿ ಮಾರಿದ ಒಂದು 50 ಲಕ್ಷ, 1 ಕೋಟಿಗೆ ಹೋಗಲ್ಲ. ಆ ಥರ ಭೂಮಿಗೆ ಇವ್ರು 2.5 ಕೋಟಿ ಕೊಟ್ಟಾಗ ಅದು ಅವ್ರಿಗೆ ಏನೋ ಒಂಥರ ಇದಾಗ್ಬಿಡುತ್ತೆ. ಹಾಗಾಗಿ ಅದು ನಾವು ತೊಗೊತಿದ್ದೀವಿ ಅನ್ನೋ ರೀತಿಯಲ್ಲಿ ಅವ್ರು ಇರ್ತಾರೆ. ಆದರೆ ಇನ್ನು 90 ಜನ ಇದ್ದಾರಲ್ಲ, ಅವ್ರು ಪ್ರತಿಭಟನೆ ಮಾಡ್ತಿದ್ದಾರಲ್ಲ, ಅವ್ರುಗಳಿಗೆ ಮಾತ್ರ ಇದು ಭಾಳ ದೊಡ್ಡ ಮಟ್ಟಿಗೆ ಅನ್ಯಾಯ ಆಗ್ತಿರೋಂಥದ್ದು. ಅವರು ಪ್ರತಿಭಟನೆ ಸಹ ಮಾಡ್ತಿರೋಂಥದ್ದು. ಅವರು ನೇರವಾಗಿ ಹೇಳ್ತಿರೋಂಥದ್ದು, ನಮಗಿದು ಅನ್ಯಾಯ ಆಗ್ತಾಯಿದೆ, ನಾವು ಯಾವುದೇ ಕಾರಣಕ್ಕೂ ಭೂಮಿನೇ ಬಿಟ್ಕೊಡೋ ಮಾತಿಲ್ಲ, ನಾವು ಪ್ರಾಣ ಬಿಟ್ಟೆವು, ಭೂಮಿ ಬಿಡೆವು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ನಾವೇನು ಭೂಮಿ ಪೂರ್ತಿನ ಕಿತ್ಕೊತಿಲ್ಲ, ಅರ್ಧದಷ್ಟು ಮಾತ್ರ ಕಿತ್ಕೊತಿರೋದು, ಇನ್ನು ಅರ್ಧಕ್ಕೆ ಬೇಗ ನಿವೇಶನ ತೆಗೆದುಕೊಳ್ಬೋದು, ಪರಿಹಾರದ ಮೊತ್ತವನ್ನು ಜೊತೆಲಿ ತೆಗೆದುಕೊಳ್ಬೋದು ಅನ್ನೋ ಆಫರ್ನು ಕೂಡ ಕೊಟ್ಟಿದ್ದಾರೆ. ಆದರೆ ರೈತ ತಗೋಬೇಕಲ್ಲ, ರೈತರು ಒಪ್ಕೊಳ್ಳೋಕ್ಕೆ ತಯಾರಿರೋದಿಲ್ಲ. ಹಾಗಾಗಿ ಇದೊಂದು ರೀತಿ ಈ ಬಿಡದಿ ಟೌನ್ಶಿಪ್ಪನ ಬೆನ್ನ ಹಿಂದೆ ಒಂದು ದೊಡ್ಡ ಸ್ಕ್ಯಾಮ್ ಇದೆ. ಅಂದರೆ ಇದರಲ್ಲಿ ದುಡ್ಡು ಮಾಡುವಂಥ ಕೆಲವು ರಾಜಕೀಯ ಮುಖಂಡರುಗಳು ಕೂಡ ಗಟ್ಟಿಯಾಗಿದ್ದಾರೆ. ಅವ್ರು ದುಡ್ಡು ಮಾಡುವಂಥ ಇಂಟೆನ್ಷನ್ಲಿನೇ ಈ ಮಾಡ್ತಿರೋದು, ಇದೊಂದು ದೊಡ್ಡ ಹಗರಣ ಇದು ಅನ್ನೋದನ್ನು ಇಲ್ಲಿ ಹೇಳ್ತಾರಂಥದ್ದು. ಸದ್ಯ ಇದೇ ಸಂದರ್ಭದಲ್ಲಿ ಈಗ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನಾನು ಪತ್ರ ಬರೆದಿದ್ದೀನಿ ಅಂತ ನಿಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹಿಂದೆ ಹೇಳಿದರು. ಅದು ನಿಮಗೆ ಸಹ ಗೊತ್ತಿರುತ್ತೆ. ಇದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಈಗ ಪತ್ರ ಬರೆದಿರೋಂಥ ವಿಚಾರವಾಗಿ, ಮತ್ತೊಂದಷ್ಟು ಜನ ರೈತರು ಕೂಡ ಪತ್ರ ಬರೆದಿರೋಂಥ ವಿಚಾರವಾಗಿ, ಈಗ ರಾಹುಲ್ ಗಾಂಧಿ ಅವರು ಈ ಬಿಡದಿ ಟೌನ್ಶಿಪ್ಗೆ ಬ್ರೇಕ್ ಹಾಕುವಂಥ ಕೆಲಸಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಅಂದರೆ ಅಧಿಕೃತವಾಗಿ ಏನೇನು ಗೆಜೆಟೆಡ್ ನೋಟಿಫಿಕೇಶನ್ ಹೊರಡಿಸಿಲ್ಲ, ಬಟ್ ಮಾಡಿದ್ದಾರಂತೆ. ಡಿ ಕೆ ಶಿವಕುಮಾರ್ಗೆ ಹೇಳಿದ್ದಾರಂತೆ, ಇನ್ನಿರೋದೇ 1.5 ವರ್ಷ. ಈ ಸಂದರ್ಭದಲ್ಲಿ ಅಲ್ಲಿ ಬಿಡದಿ ರೈತರಿಗೆಲ್ಲ ಎದುರಾಕೊಂಬಿಟ್ರೆ ನಮ್ಗೆ ಇಡೀ ರಾಜ್ಯಾದ್ಯಂತ ಅದಾಗಲೇ ನೋವು ನ್ಯೂಸ್ ಆಗ್ತಾ ಇರೋಂಥದ್ದು. ಹೀಗಾಗಿ ಈ ನಿರ್ಧಾರ ಈಗ ಸದ್ಯ ಕೈ ಬಿಟ್ಬಿಡಪ್ಪ, ಬರೀ ದುಡ್ಡಿಂದ ಯೋಚನೆ ಮಾಡಬೇಡ, ಸಾವಿರಾರು ಕೋಟಿ ಈಗಾಗಲೇ ಒಡವೆ ಆಗ್ಬಿಟ್ಟಿದ್ಯಾ, ಇವೆಲ್ಲ ಬೇಡ. ಈಗ ದುಡ್ಡಿನಿಂದ ನಾವು ಹೊರಟುಬಿಟ್ರೆ ನಾವು ಮುಂದಿನ 2028ಕ್ಕೆ ನಾವೇ ಕೈಯಿಂದ ಕೊಡ್ಲಿ ತಗೊಂಡು ಹೊಡ್ಕೊಂಡಂಥ ಸ್ಥಿತಿ ಆಗುತ್ತೆ. ಯಾಕೆಂದರೆ ನಾವೇ ಕೈಯಿಂದ ಅಧಿಕಾರನ ಕಳೆದುಕೊಳ್ಳುವಂಥ ಸ್ಥಿತಿ ಎದುರಾಗ್ತೀವಿ. ಹಾಗಾಗಿ ಈ ನಿರ್ಧಾರದಿಂದ ನೀನು ಹಿಂದಕ್ಕೆ ಬಂದ್ಬಿಡ್ಬೇಕಪ್ಪ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಓರಲ್ಲಾಗಿ ಮಾತು ಹೇಳಿದಾರಂತೆ. ಇನ್ನೇನು ಪತ್ರ ಏನು ಬರೆದಿಲ್ಲ, ಬಟ್ ಹೇಳಿದ್ದಾರಂತೆ ಅನ್ನೋದು ಈಗ ಬಂದಿರೋಂಥ ವಿಚಾರ. ಸದ್ಯ ಇದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟಿಗೆ ಶಾಕ್ ಆಗಿರೋಂಥದ್ದು, ಅವ್ರಿಗೊಂದು ಆಘಾತನೂ ಕೂಡ ಆಗಿರೋಂಥದ್ದು. ಅವ್ರು ಏನೇನೋ ಲೆಕ್ಕ ಹಾಕಿರ್ತಾರೆ. ಈಗ ಸುಮ್ಮನೆ ಏನು ಇಷ್ಟು ಮಟ್ಟಿಗೆ ಮುಖ್ಯಮಂತ್ರಿ ಸ್ಥಾನ ಆಗಿತ್ತಿದ್ದಂಗೆ ಅಷ್ಟು ಗಟ್ಟಿಯಾಗಿ ಬಿಡ್ದಿನ ನಾನು ರೈತರು ವಿರೋಧ ಮಾಡ್ತಿದ್ರು, ನೀವು ರೈತರು ವಿರೋಧ ಮಾಡೋದು ಸರಿ, ನೀವು ಬಂದು ನನಗೆ ಒಂದು ಏಟು ಹೊಡೆದ್ರು ಸರಿ, ನಾನು ಮಾಡೇ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ ಅಂದರೆ, ಅದರಿಂದ ಸುಮ್ಮನೆ ಕಡಿಮೆ ಕೋಟಿ ಹಗರಣ ಏನಿಲ್ಲ, ದೊಡ್ಡ ಮಹಾಕೋಟಿ ಹಗರಣನೇ ಇರುತ್ತೆ. ಸಖತ್ ದುಡ್ಡು ಮಾಡೋಂಥ ಐಡಿಯಾ ಇದು. ಏನೋ ಭೂಮಿ ಡೆವಲಪ್ ಮಾಡೋದು, ಡೆವಲಪರ್ಸ್ ಕೊಡೋದು, ಬಿಲ್ಡರ್ ಕೊಡೋದು ಏನು ಸುಮ್ಮನೆ ಆಗಿರುತ್ತೆ ಅದು. ಅದರಿಂದ ದೊಡ್ಡ ಹಗರಣನೇ ಇರ್ತವೆ, ದೊಡ್ಡ ಮಟ್ಟಿಗೆ ಹಣ ಮಾಡುವಂಥ ಒಂದು ದಾರಿ ಇದು. ಹಾಗಾಗಿ ಸುಮ್ಮನೆ ಏನು ಲಾಭ ಇಲ್ದಲೇ ಯಾರೋ ಒಂದು ಅಂಗಡಿ ಇಟ್ಟಿರ್ತಾನೆ, ಅವನೇನು ಸುಮ್ಮನೆ ಏನು ಇಟ್ಟಿರಲ್ಲ. ಇವರು ಕೂಡ ಶಾಸಕರಾದಾಗ ಏನು ಕಡಿಮೆ ದುಡ್ಡು ಹೊಡೆದ್ಬಿಟ್ಟು ಬಂದಿರೋ ಶಾಸಕರಾಗಿರಲ್ಲ. ಹಾಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ್ಬಿಟ್ಟು ಸುಮ್ಮನೆ ರಾಜಕೀಯ ಮಾಡೋದಲ್ಲಿ ಕೂತ್ಕೊಳ್ಳೋಕೆ ಬಂದಿರೋದಿಲ್ಲ. ಇದ್ರ ಹಿಂದೆನೂ ಕೂಡ ಏನೋ ಒಂದು ದೊಡ್ಡದಾಗ ಒಂದು ಇದೆ ಅನ್ನೋದು ಎಲ್ಲರಿಗೂ
LKG ಮಗು ಕೇಳಿದ್ರು ಕೂಡ ಗೊತ್ತಿರೋವಂಥದ್ದೇ. ಸುಮ್ಮನೆ ಇಲ್ಲ ನಾನು ಟೌನ್ಶಿಪ್ ಮಾಡ್ತೀನಿ, ಬಿಡ್ತೀನಿ, ಒಂದು ದೊಡ್ಡ ಬೆಂಗಳೂರು ಮಾಡೋಕೆ ಬಿಡ್ತೀನಿ, GPA ಮಾಡ್ತೀವಿ, ಅವೆಲ್ಲ ಸುಮ್ಮನೆ ಮಾಡ್ತೀನಿ ಅಂತ ಏನಲ್ಲ. ಅದ್ರ ಹಿಂದೆ ಆ ಇಂಪ್ರೂವ್ಮೆಂಟ್ ಮಾಡೋದ್ರಿಂದನೂ ಕೂಡ ಒಂದು ಇದಿದೆ. ಬಟ್ ಏನು ಅಂದರೆ ಭೂಮಿ ಬರಡು ಬಿದ್ದು ಅಲ್ಲಿ ನೀರಿಲ್ಲ, ಬೆಳೆನೇ ಬರ್ತಿಲ್ಲ ಅಂಥ ಭೂಮಿ ಇದ್ದವ್ರು ಮಾಡ್ಬೋದು. ಬಟ್ ಏನು ಅಂದರೆ ಚೆನ್ನಾಗಿರೋ ಭೂಮಿನ, ಹಸಿರು ಭೂಮಿನೇ ನೀವು ಭೂಮಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ತೀರಾ ಅನ್ನೋದಿದ್ರೆ ಬ್ರಿಟಿಷ್ ಆಡಳಿತಕ್ಕೂ ನಮ್ಮ ಸರ್ಕಾರದ ಆಡಳಿತಕ್ಕೂ ಏನು ವ್ಯತ್ಯಾಸ ಏನಿಲ್ಲ. ಅವತ್ತು ಬ್ರಿಟಿಷ್ ವಿರುದ್ಧ ನಮ್ಮ ಜನ ಎಲ್ಲ ಹೋರಾಡ್ತಿದ್ರು. ಇವತ್ತು ಈ ಸರ್ಕಾರದ ವಿರುದ್ಧ ರೈತರು ಮಾತ್ರ ಹೋರಾಡ್ತಿದ್ದಾರೆ. ಅವಾಗ ಏನು ಅಂತಂದರೆ ಊರಲ್ಲೂ ಗ್ರಾಮಗಳಲ್ಲೂ ಜಿಲ್ಲೆಗಳಲ್ಲೂ ಬ್ರಿಟಿಷ್ ವಿರುದ್ಧ ಸಿಡಿದಕ್ಕೆ ನಿಲ್ಲೋರು. ಆ ಮಟ್ಟಿಗೆ ಒಗ್ಗಟ್ಟಿತ್ತು ಹೋರಾಟದಲ್ಲಿ. ಅದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು 1947ಕ್ಕೆ. ಆದರೆ ನಮ್ಮಲ್ಲಿ ಇವಾಗ ಹಂಗೆ ಒಗ್ಗಟ್ಟಿಲ್ಲ. ಅವನಲ್ಲೇನೋ ಮಾಡ್ತಾನೆ, ಇಲ್ಲಿ ನಿಂತ್ಕೊಂಡು ಖಾಲಿ ಹಿಡಿಯೋದು, ಅವನೇನೋ ಒಂದು ಮಾಡ್ತಾನೆ, ನನ್ನ ಮಗ ಹೆಸರು ಮಾಡ್ತಾನೆ ಕಣ, ಅವನೇ ಮಾತ್ರ ಮಾಡ್ತಾನೆ, ನನ್ನ ಮಗ ಏನಾದ್ರು ಒಂದು ಖಾಲಿ ಹಿಡಿದು ಏನಾದ್ರು ಒಂದು ಮಾಡಲೇಬೇಕು, ಅವ್ನಿಗೆ ಏನಾದ್ರು ಒಂದು ಮಾಡಲೇಬೇಕು, ಇಲ್ಲ ಈ ನನ್ನ ಮಗನ ಏನಾದ್ರು ಇದು ಮಾಡಿಬಿಡ್ಬೇಕು, ಹಾಳು ಮಾಡಾಕ್ಬಿಡ್ಬೇಕು, ಇಲ್ಲ ಇವನಿಗೇನೋ ಒಂದು ಗತಿ ಕಾಣಿಸ್ಬಿಡ್ಬೇಕು, ಇಲ್ಲ ಇವನಿಗೆ ಯಾವ್ದಾದ್ರು ತಗ್ಲಾಕ್ಸ್ಬಿಡ್ಬೇಕು. ಈ ಥರ ಕೆಟ್ಟ ಮನಸ್ಥಿತಿಗಳು ಕೆಲವರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಹಾಗಾಗಿ ಅಂಥ ಬೇವರ್ಸಿ ಮನಸ್ಥಿತಿಗಳಿರೋ ತನಕನೂ ಕೂಡ ನಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ. ಹೋರಾಟಗಳಲ್ಲಿ ಸೋಲಾಗ್ತಾನೆ ಇರ್ತವೆ. ಕಾದೋಣ, ರಾಹುಲ್ ಗಾಂಧಿ ಅವರು ಏನಾದರೂ ನಿರ್ಧಾರ ಮಾಡಿ ಇದರಲ್ಲಿ ಇನ್ನೇನಾದರೂ ಒಂದು ಹೊಸದಾಗಿ ಏನಾದರೂ ಟ್ವಿಸ್ಟ್ ಏನಾದ್ರು ಸಿಗುತ್ತೆ ಅಂತ ಕಾದೋಣ. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ರಪ್ಪ. ಹೊಸ ಚಾನಲು ಸಪೋರ್ಟ್ ಮಾಡಿ. ಧನ್ಯವಾದ.